ನಮಸ್ಕಾರ ಎಲ್ಲರಿಗೂ. ನಾನು ಬಸಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆಯಿಂದ ಸಾವಯವ ಕೃಷಿ ಮತ್ತು ಕೃಷಿ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಎಲ್ಲರಿಗೂ ನುಗ್ಗೆ ಅಂದ್ರೆ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ, ಆದರೆ ನುಗ್ಗೆಯ ಉಪಯೋಗಗಳು ಬಹಳ ಜನಕ್ಕೆ ಗೊತ್ತಿಲ್ಲ. ನಾವು ಮುಖ್ಯವಾಗಿ ಇದನ್ನ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡೋ ಒಂದು ವಿಧಾನ ಏನಿದೆ, ಅದರ ಒಂದು ಪ್ರಾಮುಖ್ಯತೆ ಯಾಕೆ ಸಾವಯವ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನುಗ್ಗೆ ಅಂತಂದ್ರೆ ಬ್ರಹ್ಮವೃಕ್ಷ ಅಂತ ಕರೀತಾರೆ. ಎಲ್ಲ ವೇದಗಳಲ್ಲಿಯೂ ಇದನ್ನ ಆಲ್ರೆಡಿ ಅದನ್ನ ಅವಲೋಕನ ಮಾಡಿದ್ದಾರೆ. ಅದರ ಬಗ್ಗೆ ನುಗ್ಗೆ ಅನ್ನತಕ್ಕಂಥದ್ದು ಕನಿಷ್ಠ 300ಕ್ಕೂ ಹೆಚ್ಚು ರೋಗಗಳನ್ನ ನಿವಾರಣೆ ಮಾಡೋದ್ರಲ್ಲಿ ಮತ್ತು ತಡೆ ಹಿಡಿಯೋದರಲ್ಲಿ ಬಹಳ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ನುಗ್ಗೆಯಲ್ಲಿ ಏನಿದೆ ಅಂತದ್ದು, ನುಗ್ಗೆಯಲ್ಲಿ ಏನಿದೆಪ್ಪ ಅಂತಂದ್ರೆ ನುಗ್ಗೆಯಲ್ಲಿ ಬೇಕಾದಂತ ಎಲ್ಲ ವಿಟಮಿನ್ಗಳಿವೆ. ವಿಟಮಿನ್ ಎ ಇದೆ, ವಿಟಮಿನ್ ಬಿ ಇದೆ, ಎಲ್ಲ ಬಿ ವೆರೈಟಿಯಲ್ಲಿ ಎಲ್ಲವೂ ಸಿಗುತ್ತೆ. ವಿಟಮಿನ್ ಸಿ ಇದೆ, ವಿಟಮಿನ್ ಇ ಇದೆ, ವಿಟಮಿನ್ ಕೆ ಇದೆ, ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ಜಿಂಕ್ ಇದೆ. ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಇರೋದಂದ್ರೆ ದೇಹಕ್ಕೆ ಬೇಕಾಗಿದ್ದು 8 ರಿಂದ 9 ಅಮೈನೋ ಆಸಿಡ್ಗಳಿವೆ. ಅದಲ್ಲದೇ 46 ಆಂಟಿ ಆಕ್ಸಿಡೆಂಟ್ಸು, 32 ಆಂಟಿ ಇನ್ಫ್ಲಮೇಟರೀಸು. ಇದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್, ಆಂಟಿ ವೈರಲ್, ಆಂಟಿ ಅಲ್ಸರ್ ಆಗಿ ಕೆಲಸ ಮಾಡುತ್ತೆ. ಇದು ಒಂದು ತಗೊಳ್ಳೋದ್ರಿಂದ ಮನೆಯಲ್ಲಿ ಬರ್ತಕ್ಕಂಥ ಮೆಡಿಕಲ್ ಬಿಲ್ ಏನಿದೆಯಲ್ಲ 85 ರಿಂದ 90% ಕಡಿಮೆ ಮಾಡ್ಬೋದು. ವೇಟ್ ಇಳಿಸ್ಬೋದು, ಡಯಾಬಿಟಿಕ್ ಸುಧಾರಣೆ ಮಾಡ್ಬೋದು, ಪ್ಯಾರಲಿಸಿಸ್ನ ಕಡಿಮೆ ಮಾಡ್ಬೋದು, BP-ನ ಕಡಿಮೆ ಮಾಡ್ಬೋದು. ಮತ್ತು ಮಕ್ಕಳಿಗೆ ಮುಖ್ಯವಾಗಿ ನಾನು ಮಾಲ್ ನ್ಯೂಟ್ರಿಷನ್ ಅಂದ್ರೆ ಅಪೌಷ್ಟಿಕತೆಯ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ನುಗ್ಗೆ ಬಹಳ ಸಹಕಾರಿಯಾಗಿದೆ. ಈ ಒಂದು ಅವಕಾಶ ಮಾತಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.